ಕಳೆದ 50 ವರ್ಷಗಳಲ್ಲಿ ಪ್ರಮುಖ ಫೋರ್ಸ್ ಮ್ಯಾಗಜಿನ್ ಕವರ್ ಮೇಲೆ ಕಾಣಿಸಿಕೊಳ್ಳುತ್ತಿರುವ ಮೊಟ್ಟ ಮೊದಲ ಚೈನಾದ ವನಿತಾ. ಒಂದು ಕಾಲದಲ್ಲಿ ಉದ್ಯೋಗಕ್ಕಾಗಿ ಅಲೆದಾಡುತ್ತಿದ್ದ, ಈಗ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ತನಗೆ ಬಂದಿರುವ ಐಡಿಯಾವನ್ನು ಹೇಳಿದ್ರೆ ಎಲ್ಲರೂ ಈತನನ್ನು ಹುಚ್ಚ ಅಂತ ಹೇಳಿದ್ರು. ಈಗ ಅದೇ ಐಡಿಯಾದಿಂದ ಪ್ರಪಂಚದಲ್ಲಿ ಅತಿ ದೊಡ್ಡ ಬಿಸ್ನೆಸ್ ಟೈಕೂನ್ ಆದ. ಮುಂಚೆ ಕೇವಲ $12 ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇದ್ದ. ಈಗ ಚೈನಾದಲ್ಲಿ ಅತ್ಯಂತ ಧನವಂತನಾಗಿ ಚೈನಾ ದೇಶಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟ. ಅವರೇ ಜಾಕ್ ಮಾ. ಬನ್ನಿ ಹಾಗಾದರೆ ಚೈನಾ ಎಕಾನಮಿನ ಹಾಗೂ ಇಂಟರ್ನೆಟ್ ಇಂಡಸ್ಟ್ರಿಯನ್ನು ಪೂರ್ತಿಯಾಗಿ ಪ್ರಭಾವಿತ ಮಾಡಿದ ಜಾಕ್ ಮಾ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಜಾಕ್ ಮಾ ಅವರು ಹುಟ್ಟಿದ್ದು 1964 ಸೆಪ್ಟೆಂಬರ್ 10ರಂದು ಚೈನಾದಲ್ಲಿನ ಹೆಂಗ್ಝೋ ಅನ್ನೋ ನಗರದಲ್ಲಿ. ಒಂದು ಬಡ ಕುಟುಂಬದಲ್ಲಿ. ಜಾಕ್ ಮಾಗೆ ಬಾಲ್ಯದಿಂದಲೇ ಇಂಗ್ಲಿಷ್ ಭಾಷೆ ಕಲಿಯೋದು ಅಂದರೆ ತುಂಬಾನೇ ಇಷ್ಟ. ಆದರೆ ಆ ಸಂದರ್ಭದಲ್ಲಿ ಚೈನಾದಲ್ಲಿ ಇಂಗ್ಲಿಷ್ ಭಾಷೆ ಯಾರೂ ಕೂಡ ಮಾತನಾಡ್ತಾ ಇರಲಿಲ್ಲ. ಆ ಕಾಲದಲ್ಲಿ ಚೈನಾಗೆ ಅಮೆರಿಕ, ಇಂಗ್ಲೆಂಡ್ನಂತಹ ಪಶ್ಚಿಮ ದೇಶಗಳಿಗೆ ಯಾವುದೇ ತರಹದ ಸಂಬಂಧ ಇರಲಿಲ್ಲ. ಆದರೆ ಒಂದು ಬಾರಿ ಆಗಿನ ಅಮೆರಿಕ ಅಧ್ಯಕ್ಷನಾದ ನಿಕ್ಸಾನ್ ಜಾಕ್ ಮಾ ಇರುವಂತಹ ಹೆಂಗ್ಝೋ ನಗರಕ್ಕೆ ಭೇಟಿ ಕೊಡ್ತಾರೆ. ಆತನಿಗೆ ಈ ಪ್ರದೇಶ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ದಕ್ಕೆ ಆ ನಗರ ಫೇಮಸ್ ಆಗಿ ಟೂರಿಸ್ಟ್ ಪ್ಲೇಸ್ ಆಗಿ ಬಿಡುತ್ತೆ. ಹಾಗಾಗಿ ತುಂಬ ಜನ ವಿದೇಶಿಗರು ಹೆಂಗ್ಝೋ ನಗರಕ್ಕೆ ಭೇಟಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಜಾಕ್ ಮಾಗೆ ಇದೇ ಸರಿಯಾದ ಸಮಯ ಅನಿಸುತ್ತೆ. ಹಾಗಾಗಿ ಬೆಳಗಿನ ಜಾವ 5 ಗಂಟೆಗೆ ಎದ್ದು ವಿದೇಶಿಗರು ಇರುವಂತಹ ಹೋಟೆಲ್ಗಳಿಗೆ 45 ನಿಮಿಷಗಳ ಕಾಲ ಸೈಕಲ್ ತುಳಿದುಕೊಂಡು ಹೋಗಿ ಇಂಗ್ಲಿಷ್ ಕಲಿತುಕೊಳ್ಳೋದಕ್ಕೆ ಅವರಿಗೆ ಟೂರಿಸ್ಟ್ ಗೈಡ್ ಆಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ 9 ವರ್ಷಗಳ ಕಾಲ ಫ್ರೀ ಗೈಡ್ ಆಗಿ ಕೆಲಸ ಮಾಡ್ತಾರೆ. ನಂತರ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಕಾಲೇಜ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ 2 ಬಾರಿ ಫೇಲ್ ಆಗ್ತಾರೆ. ಕೊನೆಗೆ ಹಾಗೋ ಹೀಗೋ ಕಾಲೇಜ್ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಓದೋದಕ್ಕೆ ಅಪ್ಲೈ ಮಾಡ್ತಾರೆ. ಆದರೆ ಆ ಯೂನಿವರ್ಸಿಟಿ 10 ಬಾರಿ ಜಾಕ್ ಮಾ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡುತ್ತೆ. ನಂತರ ಇನ್ನೇನೋ ಮಾಡೋಕ್ಕಾಗದೆ ಚೈನಾದ ಒಂದು ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ನಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ತಾರೆ. ಆ ನಂತರ ಒಂದಲ್ಲ ಎರಡಲ್ಲ ಸುಮಾರು 30 ಜಾಬ್ಸ್ಗಳಿಗೆ ಅಪ್ಲೈ ಮಾಡ್ತಾರೆ. ಆದರೆ ಯಾರೂ ಕೂಡ ಜಾಕ್ ಮಾಗೆ ಉದ್ಯೋಗ ಕೊಡಲ್ಲ. ಪೊಲೀಸ್ ಜಾಬ್ಗಾಗಿ ಅಪ್ಲೈ ಮಾಡಿದ್ರೆ 5 ಜನರಲ್ಲಿ 4 ಜನ ಆ ಜಾಬ್ಗೆ ಸೆಲೆಕ್ಟ್ ಆಗ್ತಾರೆ. ಆದರೆ ಜಾಕ್ ಮಾ ತೆಳ್ಳಗಿದ್ದಾನೆ ಅಂತ ರಿಜೆಕ್ಟ್ ಮಾಡ್ತಾರೆ. KFC ಕಂಪನಿ ಚೈನಾದಲ್ಲಿ ಪ್ರಾರಂಭವಾಗುವ ಸಂದರ್ಭದಲ್ಲಿ 24 ಜನ ಕೆಲಸಕ್ಕಾಗಿ ಅಪ್ಲೈ ಮಾಡ್ತಾರೆ. ಅದರಲ್ಲಿ 23 ಜನ ಸೆಲೆಕ್ಟ್ ಆಗ್ತಾರೆ. ಆದರೆ ಒಬ್ಬ ಜಾಕ್ ಮಾ ಮಾತ್ರ ರಿಜೆಕ್ಟ್ ಆಗ್ತಾರೆ. ಹಾಗಾಗಿ ನಂತರ ಜಾಕ್ ಮಾ ಚೈನಾದಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಆಗ ಅವರ ಸಂಬಳ ತಿಂಗಳಿಗೆ ಕೇವಲ $12 ಮಾತ್ರ ಆಗಿತ್ತು. ಅದೇ ಸಂದರ್ಭದಲ್ಲಿ ಅವರು ಇಂಗ್ಲಿಷ್ ಭಾಷೆ ಚೆನ್ನಾಗಿ ಮಾತನಾಡೋದ್ರಿಂದ ಬಂದು ಟ್ರಾನ್ಸ್ಲೇಷನ್ ಕಂಪನಿಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ನಂತರ ಅದರ ಭಾಗವಾಗಿ ಒಂದು ಬಾರಿ 1995ರಲ್ಲಿ ಜಾಕ್ ಮಾ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಪ್ಯೂಟರ್ನ ಇಂಟರ್ನೆಟ್ ಅನ್ನು ನೋಡ್ತಾರೆ. ಯಾವ ಸಮಾಚಾರ ಹುಡುಕಿದ್ರು ಕೂಡ ಇಂಟರ್ನೆಟ್ನಲ್ಲಿ ತಕ್ಷಣ ಬರೋದನ್ನು ಕಂಡು ಜಾಕ್ ಮಾ ಆಶ್ಚರ್ಯವಾಗ್ತಾರೆ. ಆಗ ಮೊಟ್ಟ ಮೊದಲ ಬಾರಿಗೆ ಜಾಕ್ ಮಾ ಬೀರ್ ಅನ್ನೋ ಪದವನ್ನು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡ್ತಾರೆ. ಎಲ್ಲ ದೇಶಕ್ಕೂ ಸಂಬಂಧಪಟ್ಟ ಬೀರ್ಗಳು ಬರುತ್ತೆ. ಆದರೆ ಚೈನಾಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಬರೋದಿಲ್ಲ. ಹಾಗಾಗಿ ಆಗಲೇ ಜಾಕ್ ಮಾ ನಿರ್ಧಾರ ಮಾಡ್ತಾರೆ ಚೈನಾಗೆ ಸಂಬಂಧಪಟ್ಟ ಒಂದು ವೆಬ್ಸೈಟನ್ನು ಸ್ಥಾಪನೆ ಮಾಡಬೇಕು ಅಂತ. ಅದಕ್ಕೆ $3,000 ಹಣ ಬೇಕು ಅಂತ ಎಲ್ಲ ಬ್ಯಾಂಕ್ಗಳಿಗೂ ಸುತ್ತಾರೆ. ಆದರೆ 3 ತಿಂಗಳು ಸುತ್ತಿದ ನಂತರ ಬ್ಯಾಂಕ್ಗಳು ಸಾಲ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಣಕ್ಕಾಗಿ ಸುಮಾರು 40 ಜನ ವೆಂಚರ್ ಕ್ಯಾಪ್ ಲಿಸ್ಟ್ಗಳನ್ನ ಭೇಟಿ ಮಾಡ್ತಾರೆ. ಆದರೆ ಪ್ರತಿಯೊಬ್ಬರು ಕೂಡ ನೋ ಅಂತ ಹೇಳ್ತಾರೆ. ನಂತರ ಸಂಬಂಧಿಕರಿಂದ ಸ್ವಲ್ಪ ಹಣವನ್ನು ಸಾಲದ ರೂಪದಲ್ಲಿ ಪಡೆದು ಚೈನಾದಲ್ಲಿ ಮೊದಲ ಇಂಟರ್ನೆಟ್ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. ಅದೇ ಚೈನಾ ಪೇಜಸ್ ಅಂತ. ಆದರೆ ಆ ಸಂದರ್ಭದಲ್ಲಿ ಚೈನಾ ಜನರಿಗೆ ಇಂಟರ್ನೆಟ್ ಅಂದರೆ ಏನು ಅಂತ ಅಷ್ಟೊಂದು ಗೊತ್ತಿರಲಿಲ್ಲ. ಯಾರ ಹತ್ತಿರನೂ ಕಂಪ್ಯೂಟರ್ಸ್ ಕೂಡ ಇರಲಿಲ್ಲ. ಹೀಗೆ ಕೆಲ ದಿನಗಳ ನಂತರ ಸಾಲವಾಗಿ ಪಡೆದ ಹಣ ಖಾಲಿಯಾದ ನಂತರ ಮಾಡೋದಕ್ಕೆ ಕೆಲಸ ಇಲ್ಲದೆ ಎಷ್ಟೋ ಕಷ್ಟಪಟ್ಟು ಇಷ್ಟಪಟ್ಟು ತಯಾರಿಸಿದ ವೆಬ್ಸೈಟನ್ನು ಸ್ಟಾಪ್ ಮಾಡ್ತಾರೆ. ಆತನ ಮೊದಲ ಪ್ರಯತ್ನ ವಿಫಲವಾದ ನಂತರ ಜಾಕ್ ಮಾಗೆ ಮಿನಿಸ್ಟ್ರಿ ಆಫ್ ಫಾರಿನ್ ಟ್ರೇಡ್ ಆ್ಯಂಡ್ ಎಕನಾಮಿಕ್ ಕಾರ್ಪೊರೇಷನ್ನಲ್ಲಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಆದರೆ 1999ರಲ್ಲಿ ಜಾಕ್ ಮಾ ಆ ಗೌರ್ಮೆಂಟ್ ಜಾಬ್ ಬಿಟ್ಟು ಆತನ 17 ಜನ ಸ್ನೇಹಿತರ ಜೊತೆ ಸೇರಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಅಲಿಬಾಬಾ ಅನ್ನೋ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಅದರ ಮುಖಾಂತರ ಚೈನಾದಲ್ಲಿನ ಚಿಕ್ಕ ಚಿಕ್ಕ ವ್ಯಾಪಾರಿಗಳು ಪ್ರಪಂಚಾದ್ಯಂತ ತಮ್ಮ ವಸ್ತುಗಳನ್ನ ಮಾರಬಹುದು. ಆದರೆ ಅಲಿಬಾಬಾ ಪ್ರಾರಂಭ ಮಾಡಿದಾಗ ಕೆಲ ಪತ್ರಿಕೆಗಳಲ್ಲಿ, ಮೀಡಿಯಾದಲ್ಲಿ ಅಲಿಬಾಬಾ ಅನ್ನೋದು ಒಂದು ಹುಚ್ಚು ಐಡಿಯಾ, ಅದಕ್ಕೆ ಲಾಭ ಬರೋದು ಕಷ್ಟ, ಆ ಕಂಪನಿ ತುಂಬ ಕಾಲ ಇರೋದಿಲ್ಲ ಅಂತ ನಕಾರಾತ್ಮಕವಾಗಿ ಪ್ರಚಾರ ಮಾಡ್ತವೆ. ಆ ಸಂದರ್ಭದಲ್ಲಿ ಜಾಕ್ ಮಾನನ್ನ ಕ್ರೇಜಿ ಜಾಕ್ ಅಂತ ಕರಿತಾ ಇದ್ರು. ಇದು ಒಂದಾದರೆ ಅಲಿಬಾಬಾ ಪ್ರಾರಂಭ ಮಾಡಿದ ಕೆಲ ದಿನಗಳಲ್ಲೇ .com ಬಬಲ್ ಬಂತು. ಇದರಿಂದ ಇಂಟರ್ನೆಟ್ ಕಂಪನಿಗಳೆಲ್ಲ ನಷ್ಟದಲ್ಲಿ ಬಿದ್ದವು. ಅಲಿಬಾಬಾ ಕೂಡ ಆ ಸಂದರ್ಭದಲ್ಲಿ ಕೆಲ ಕಂಪನಿಗಳು ತುಂಬಾ ನಷ್ಟ ಅನುಭವಿಸಿ
ಕ್ಲೋಸ್ ಆದವು. ಅಲಿಬಾಬಾ ಪ್ರಾರಂಭ ಮಾಡಿದ ಮೊದಲ 3 ವರ್ಷದಲ್ಲಿ $1 ಕೂಡ ಲಾಭ ಬಂದಿಲ್ಲ. ಒಂದು ಸಮಯದಲ್ಲಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಹಣ ಇರಲಿಲ್ಲ. ನಂತರ ಸರಿಯಾದ ಅದೇ ಸಮಯದಲ್ಲಿ ಗೋಲ್ಡನ್ ಸ್ಯಾಕ್ಸ್ ಹಾಗೂ ಸಾಫ್ಟ್ ಬ್ಯಾಂಕ್ ಅನ್ನೋ ಕಂಪನಿಗಳು ಅಲಿಬಾಬಾ ಕಂಪನಿಯಲ್ಲಿ $25 ಮಿಲಿಯನ್ ಹಣವನ್ನು ಇನ್ವೆಸ್ಟ್ ಮಾಡ್ತವೆ. ಇದರಿಂದಾಗಿ ಅಲಿಬಾಬಾ ಕಂಪನಿಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ಇದರ ಜೊತೆಗೆ ಅಲಿಬಾಬಾ ಟೀಮ್ ಮತ್ತೊಂದು ಕಡೆ Taobao.com ಅನ್ನೋ ಆನ್ಲೈನ್ ಶಾಪಿಂಗ್ ವೆಬ್ಸೈಟನ್ನು ಪ್ರಾರಂಭ ಮಾಡುತ್ತೆ. ನಮಗೆ ಇಲ್ಲಿ ಅಮೆಜಾನ್ ಹೇಗಿದೆಯೋ ಹಾಗೆ ಚೈನಾದಲ್ಲಿ ಅಂತಹ ಒಂದು ವೆಬ್ಸೈಟನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಆನ್ಲೈನ್ ಮಾರ್ಕೆಟ್ ಎಲ್ಲ eBay ಕೈಯಲ್ಲಿತ್ತು. ಟಾಬೋ ಅನ್ನೋ ಒಂದು ಚಿಕ್ಕ ಕಂಪನಿ ಆ ಕಾಲದಲ್ಲಿ 150ಕ್ಕಿಂತಲೂ ಹೆಚ್ಚು ದೇಶದಲ್ಲಿ ವಿಸ್ತರಿತವಾದ ಅತಿ ದೊಡ್ಡ ಕಾಮರ್ಸ್ ಆಗಿರುವ eBay ಜೊತೆ ಕಾಂಪಿಟೇಷನ್ ಮಾಡಬೇಕಾಗಿತ್ತು. ಆದರೆ ಆಗ eBay ಜೊತೆ ಕಾಂಪಿಟೇಷನ್ ಮಾಡಬೇಕು ಅಂದರೆ ಸುಲಭವಾದ ಮಾತಲ್ಲ. ಇಂಟರ್ನೆಟ್ ಬಬಲ್ ಬಂದು ಎಲ್ಲ ಕಂಪನಿಗಳು ನಷ್ಟ ಆದರೆ ಬಂದು eBay ಕಂಪನಿ ಮಾತ್ರ ಲಾಭದಲ್ಲಿತ್ತು. ಅಂದರೆ eBay ಎಷ್ಟು ಪವರ್ಫುಲ್ ಆಗಿತ್ತು ಅಂತ ಅರ್ಥವಾಗುತ್ತೆ. ಆದರೆ ಜಾಕ್ ಮಾ ಇದಕ್ಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ eBayಗೂ ಟಾಬೋಗೂ ಒಂದು ತರಹದ ಯುದ್ಧನೇ ನಡೀತು ಅಂತ ಹೇಳ್ಬೋದು. eBay ಕಂಪನಿ ಕಸ್ಟಮರ್ಗಳಿಂದ ಸರ್ವಿಸ್ ಚಾರ್ಜ್ ಕಲೆಕ್ಟ್ ಮಾಡ್ತಾ ಇದ್ರೆ ಜಾಕ್ ಮಾ ಮಾತ್ರ ಟಾಬೋ ಸರ್ವಿಸ್ಗಳೆಲ್ಲ ಫ್ರೀಯಾಗಿ ಉಪಯೋಗಿಸಿಕೊಳ್ಳೋ ಅವಕಾಶ ಮಾಡಿಕೊಡ್ತಾರೆ. ಇದರಿಂದಾಗಿ ಟಾಬೋ ಶೇರ್ ಮಾರ್ಕೆಟ್ ಬೆಳೆಯೋದಕ್ಕೆ ಸಾಧ್ಯವಾಯಿತು. ನಂತರ eBay ತನ್ನ ಮಾರ್ಕೆಟನ್ನು ಕಳೆದುಕೊಂಡು ಚೈನಾದಲ್ಲಿ eBay ಪೂರ್ತಿಯಾಗಿ ಮುಚ್ಚಿ ಹೋಗುತ್ತೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ಅಲಿಬಾಬಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಆದರೆ 2014ರಲ್ಲಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಮುಖಾಂತರ ಸ್ಟಾಕ್ ಮಾರ್ಕೆಟ್ಗೆ ಅಲಿಬಾಬಾ ಎಂಟ್ರಿ ಕೊಟ್ಟಾಗ ಕೇವಲ ಒಂದೇ ದಿನದಲ್ಲಿ $25 ಬಿಲಿಯನ್ ಅಲಿಬಾಬಾ ಸಂಪಾದಿಸಿತ್ತು. ಹಾಗಾಗಿ ಆ ಒಂದೇ ದಿನದಲ್ಲಿ ಜಾಕ್ ಮಾ ಚೈನಾದಲ್ಲಿ ಅತ್ಯಂತ ಶ್ರೀಮಂತ ಬಿಸ್ನೆಸ್ ಟೈಕೂನ್ ಆಗಿ ಹೊರಹೊಮ್ಮುತ್ತಾರೆ. ಇವತ್ತಿಗೂ ಪ್ರಪಂಚದಲ್ಲೇ ಅತಿ ದೊಡ್ಡ ಲಾರ್ಜೆಸ್ಟ್ IPO ಆಗಿ Alibaba.com ರೆಕಾರ್ಡ್ ಹೊಂದಿದೆ. ನಂತರ ಅದೇ ತರಹ ಆನ್ಲೈನ್ ಪೇಮೆಂಟ್ ಮಾಡಿಕೊಳ್ಳೋದಕ್ಕೆ ಆಲಿಪೇ ಅನ್ನೋ ಕಂಪನಿನ ಪ್ರಾರಂಭ ಮಾಡ್ತೀನಿ ಅಂತ ಜಾಕ್ ಮಾ ಹೇಳ್ತಾರೆ. ಆದರೆ ತುಂಬ ಜನ ಅದೊಂದು ವೇಸ್ಟ್ ಐಡಿಯಾ, ಅದನ್ನು ಯಾರೂ ಕೂಡ ಉಪಯೋಗಿಸೋದಿಲ್ಲ ಅಂತ ಟೀಕೆ ಮಾಡ್ತಾರೆ. ಆದರೆ ಜಾಕ್ ಮಾ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ಕೊನೆಗೆ ಆಲಿಪೇನ ಪ್ರಾರಂಭ ಮಾಡ್ತಾರೆ. ಆದರೆ ಈಗ ಆಲಿಪೇನ ಸುಮಾರು 100 ಕೋಟಿಗಿಂತಲೂ ಅಧಿಕ ಜನ ಉಪಯೋಗಿಸುತ್ತಿದ್ದಾರೆ. ಈಗ ಪ್ರಸ್ತುತ ಅಲಿಬಾಬಾ ಗ್ರೂಪ್ನಲ್ಲಿ ಒಂದಲ್ಲ ಎರಡಲ್ಲ, ನಮಗಿಲ್ಲಿ ಆಂಡ್ರಾಯ್ಡ್ ಹೇಗೋ ಹಾಗೆ ಚೈನಾದಲ್ಲಿ ಅಲಿಯೂನ್ OS, ಇಲ್ಲಿ ವಾಟ್ಸಪ್ ಹೇಗೆ ಅಲ್ಲಿ ಲೈವಾಂಗ್, ಇಲ್ಲಿ ಪ್ಲೇಸ್ಟೋರ್ ಹೇಗೋ ಅಲ್ಲಿ ಅಲಿಯೂನ್, ಇಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ಆಟೋನೆವಿ, ಇಲ್ಲಿ ಯೂಟ್ಯೂಬ್ ಅಲ್ಲಿ ಯುಕೋಟುಡೋ, ಇಲ್ಲಿ ಟ್ವಿಟರ್ ಅಲ್ಲಿ ವೈಬೋ, ಇಲ್ಲಿ ಅಮೆಜಾನ್ ಅಲ್ಲಿ ಟೀಮಲ್. ಅಷ್ಟೇ ಅಲ್ಲ, ಅಲಿಬಾಬಾ ಕ್ಲೌಡ್ ಸರ್ವಿಸ್, ಅಲಿಬಾಬಾ ಪಿಕ್ಚರ್ಸ್, ಸ್ಪೋರ್ಟ್ಸ್, ಮೀಡಿಯಾ, ಫುಟ್ಬಾಲ್ ಟೀಮ್, ಹೀಗೆ ಹೇಳಬೇಕು ಅಂದರೆ ಪೂರ್ತಿ ಚೈನಾದ ವ್ಯಾಪಾರವೆಲ್ಲ ಜಾಕ್ ಮಾದ ಅಲಿಬಾಬಾ ಕೈಯಲ್ಲಿದೆ ಅಂದರೆ ತಪ್ಪಾಗಲ್ಲ. ಕೇವಲ ವ್ಯಾಪಾರ ಪರವಾಗಿ ಮಾತ್ರವಲ್ಲ, ಸೇವೆಯಲ್ಲೂ ಕೂಡ ಜಾಕ್ ಮಾ ಮುಂಚೂಣಿಯಲ್ಲಿದ್ದಾರೆ. 2013ರಲ್ಲಿ ಜಾಕ್ ಮಾ CEO ಸ್ಥಾನಕ್ಕೆ ತನ್ನ ಸ್ವಇಚ್ಛೆಯಿಂದ ರಾಜೀನಾಮೆ ನೀಡಿ ಕೆಲವೊಂದಷ್ಟು ಸಮಯವನ್ನು ಸೇವಾ ಕಾರ್ಯಕ್ರಮಗಳಿಗೆ ನೀಡ್ತಾ ಇದ್ದಾರೆ. ಈಗಾಗಲೇ ಚೈನಾದಲ್ಲಿನ ಪರ್ಯಾವರಣಗೋಸ್ಕರ ಹಾಗೂ ಹಾಸ್ಪಿಟಲ್ಗೋಸ್ಕರ ಕೆಲ $1 ಮಿಲಿಯನ್ ದಾನವಾಗಿ ನೀಡಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು 19,000 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಏಷ್ಯಾದಲ್ಲಿ ಅತಿ ದೊಡ್ಡ ಹೆಲ್ಪಿಂಗ್ ಟ್ರಸ್ಟನ್ನು ನಡೆಸುತ್ತಿದ್ದಾರೆ. ಅದಕ್ಕೆ ಈಗ ಎಲ್ರಿಗೂ ಚೈನಾ ಅಂದರೆ ಮೊದಲು ಜಾಕ್ ಮಾ ನೆನಪಾಗ್ತಾರೆ. ನಿಜಕ್ಕೂ ಚೈನಾವನ್ನು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ತಂದಿದ್ದು ಜಾಕ್ ಮಾನೇ ಅಂತ ಹೇಳ್ಬೋದು. ಪ್ರಾರಂಭದಲ್ಲಿ ಒಂದು ಚಿಕ್ಕ ಅಪಾರ್ಟ್ಮೆಂಟ್ನಲ್ಲಿ ಪ್ರಾರಂಭವಾದ ಈ ಅಲಿಬಾಬಾ ಗ್ರೂಪ್ ಈಗ ಪ್ರಪಂಚದ ಅತ್ಯಂತ ದೊಡ್ಡ ಕಂಪನಿಗಳಲ್ಲಿ 8ನೇ ಸ್ಥಾನದಲ್ಲಿದೆ. ಹಾಗಾಗಿ ಪ್ರಪಂಚದ ಮೋಸ್ಟ್ ಪವರ್ಫುಲ್ ವ್ಯಕ್ತಿಗಳಲ್ಲಿ ಜಾಕ್ ಮಾ ಕೂಡ ಒಬ್ಬರಾಗಿ ಸೇರಿದ್ದಾರೆ. ಸ್ನೇಹಿತರೆ, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ ಹುಚ್ಚು ಹಠವಿದ್ದ ಯುವಕರಿಗೆ ಜಾಕ್ ಮಾ ಹೇಳುವ ಮಾತುಗಳು ಎಷ್ಟೋ ಉಪಯುಕ್ತವಾಗುತ್ತೆ. ಅವಕಾಶಕ್ಕಾಗಿ ಹುಡುಕಿ, ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲೇ ಅವಕಾಶ ಇರುತ್ತೆ. ಅದಕ್ಕೆ ಮೊದಲು ಸಮಸ್ಯೆಯನ್ನು ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೀವು ಎಷ್ಟು ದೊಡ್ಡ ಸಮಸ್ಯೆಯನ್ನು ಪರಿಹಾರ ಮಾಡ್ತೀರೋ ನಿಮ್ಮ ಸಂಸ್ಥೆ ಅಷ್ಟೇ ದೊಡ್ಡದಾಗಿ ಬೆಳೆಯುತ್ತೆ. ಎಷ್ಟೋ ಜನ ಯುವಕರಿಗೆ ಸಂಜೆ ಒಳ್ಳೆ ಐಡಿಯಾ ಬರುತ್ತೆ, ಆದರೆ ಬೆಳಿಗ್ಗೆ ಎದ್ದು ರೂಟೀನ್ ಆಫೀಸ್ ಕೆಲಸಕ್ಕೆ ಹೋಗಿಬಿಡ್ತಾರೆ ವಿನಃ ಆ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಜಾಕ್ ಮಾ ಉದ್ಯೋಗಕ್ಕಾಗಿ ಮಾಡಿದ ಪ್ರಯತ್ನದಲ್ಲಿ ಫೇಲ್ ಆದ. ಆದರೆ ಈಗ ಪ್ರಪಂಚಾದ್ಯಂತ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಒಂದು ಬಾರಿ ಶಿಕ್ಷಣಕ್ಕಾಗಿ ಹಾರ್ವರ್ಡ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದರೆ ಆ ಯೂನಿವರ್ಸಿಟಿ ಜಾಕ್ ಮಾರನ್ನು ರಿಜೆಕ್ಟ್ ಮಾಡ್ತು. ಆದರೆ ಈಗ ಅದೇ ಯೂನಿವರ್ಸಿಟಿ ಜಾಕ್ ಮಾ ಜೀವನವನ್ನು ಪಾಠವಾಗಿ ಹೇಳ್ತಿದೆ. ಸ್ನೇಹಿತರೆ, ಇದಕ್ಕಿಂತ ಸಕ್ಸಸ್ ಇನ್ನೇನಿದೆ ಅಲ್ವಾ? ಒಂದು ವೇಳೆ ಜಾಕ್ ಮಾಗೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ಕಿದ್ದರೆ, ಅಥವಾ KFCಯಲ್ಲಿ, ಅಥವಾ ಅವರು ಅಪ್ಲೈ ಮಾಡಿದ 30 ಜಾಬ್ಸ್ಗಳಲ್ಲಿ ಉದ್ಯೋಗ ಸಿಕ್ಕಿದ್ದರೆ, ಇದು ಯಾವುದೂ ಅಲ್ಲದೆ ಜೀವನದಲ್ಲಿ ಎಷ್ಟು ಕಷ್ಟ ಅಂತ ಇಂಗ್ಲೀಷ್ ಟೀಚರ್ ಆಗಿ ಕೆಲಸದಲ್ಲಿ ಇದ್ದಿದ್ರೆ ಈ ದಿನ ಜಾಕ್ ಮಾ ಪ್ರಪಂಚದ ಬೆಸ್ಟ್ ಬಿಸ್ನೆಸ್ ಟೈಕೂನ್ ಆಗೋದಕ್ಕೆ ಸಾಧ್ಯನೇ ಆಗ್ತಾರಿಲ್ಲ. ಪ್ರತಿಯೊಬ್ಬ ಸಾಧಕನಿಗೆ ಕಷ್ಟ ಬಂದೇ ಬರುತ್ತೆ. ಆ ಕಷ್ಟವನ್ನು ಲೆಕ್ಕಿಸದೆ ಯಾರು ಮುಂದೆ ಹೋಗ್ತಾರೋ
ಅವರು ನಿಜವಾದ ಸಾಧಕರಾಗ್ತಾರೆ. ಅವರ ಹೆಸರು ಇತಿಹಾಸದ ಪುಟಗಳಲ್ಲಿ ಸೇರಿಕೊಳ್ಳುತ್ತೆ. ಸ್ನೇಹಿತರೆ, ಇದು ಜಾಕ್ ಮಾ ಸಾಧನೆ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.